ಮಾಜಿ ಸಂಸದ ಶಿವರಾಮೇಗೌಡ ಈಗ 5 ಕೋಟಿ ಪಡ್ಕೊಂಡ್ರ ಇಂಥ ಆರೋಪ ಬಹುದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಇದಕ್ಕೇನು ಸ್ಪಷ್ಟನೆ ಇದೆ ನೋಡಿ. ಪೆನ್ ಡ್ರೈವ್ಗಾಗಿ 5 ಕೋಟಿ ಪಡೆದರ ಶಿವರಾಮೇಗೌಡ. ಮಾಜಿ ಸಂಸದನ ವಿರುದ್ಧ ಜೆಡಿಎಸ್ ಹೊಸ ಬಾಂಬ್. ಹೌದು, ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ದಿನಕ್ಕೊಂದು ಹೊಸ ಸ್ವರೂಪ ಪಡೆದುಕೊಳ್ತಾ ಇದೆ. ಮೊನ್ನೆ ವಕೀಲ ದೇವರಾಜೇಗೌಡ ಬಿಡುಗಡೆ ಮಾಡಿದ್ದ ಆಡಿಯೋದಲ್ಲಿ ಶಿವರಾಮೇಗೌಡ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಮುಂದಿಟ್ಟುಕೊಂಡು ಈಗ ಜೆಡಿಎಸ್ ನಾಯಕರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಮಂಡ್ಯದ ನಾಗಮಂಗಲದ ಸೋಮೇಶ್ವರ ದೇಗುಲದಿಂದ ತಾಲೂಕು ಕಚೇರಿವರೆಗೆ ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅಶ್ಲೀಲ ವಿಡಿಯೋ ಹರಿಬಿಟ್ಟು ಸಂತ್ರಸ್ತೆಯರ ಮಾನಹಾನಿ ಮಾಡಲಾಗಿದೆ. ವಿಡಿಯೋ ಮಾಡಿದವರು ಹರಿಬಿಟ್ಟವರ ವಿರುದ್ಧವೂ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಯಾವುದೇ ರೀತಿಯ ರಕ್ಷಣೆ ನೀಡಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಇನ್ನು ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುವ 15 ದಿನಕ್ಕೂ ಮುನ್ನ ಶಿವರಾಮೇಗೌಡ 5 ಕೋಟಿ ರೂಪಾಯಿ ದುಡ್ಡನ್ನು ಪಡೆದಿದ್ದಾರೆ ಅಂತ ಆರೋಪ ಮಾಡಿದರು. ಈ 5 ಕೋಟಿ ಹಣ ಪೆನ್ ಡ್ರೈವ್ ಕೊಂಡುಕೊಳ್ಳುವುದಕ್ಕ, ಮಾರ್ಫಿಂಗ್ ಮಾಡಿಸುವುದಕ್ಕ ಅಥವಾ ಹಂಚುವುದಕ್ಕ ಅಂತ ಪ್ರಶ್ನಿಸಿದರು. ಪೊಲೀಸರು ಸೂಕ್ತ ತನಿಖೆ ನಡೆಸಿದರೆ ಎಲ್ಲ ಸತ್ಯಾಂಶ ಹೊರಬರಲಿದೆ ಅಂತ ಸುರೇಶ್ ಗೌಡ ಹೇಳಿದರು. ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ ಸರಿಯಾಗಿ 15 ದಿವಸದ ಹಿಂದೆ ಒಂದು ಗುರುವಾರ ನೀವು ಹೇಳಿದಂಥ ವ್ಯಕ್ತಿಗೆ 5 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಂದು ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರ ಮನೆಯಿಂದ ಇವರ ಕಾರಿಗೆ ವರ್ಗಾವಣೆ ಅಂತ ಬಂತು. ಆದರೆ ನಾವು ತಿಳ್ಕೊಂಡಿದ್ದೆವು ಇವರು ಅಷ್ಟಕ್ಕೆಲ್ಲ ಬೆಲೆ ಬಾಳೋದಿಲ್ವಲ್ಲ, ಏನಕ್ಕೆ ಹೋಗಿರ್ಬೋದು 5 ಕೋಟಿ, ಅದರ ಆಸ್ತಿ ಮಾರಿದಾರ ಅಂತ ಭಾಳ ಸಂಶಯ ಪಡ್ತಾ ಇದ್ದು. ಈ ಸಂಶಯ ಸರಿಯಾಗಿದೆ. ಅದಕ್ಕೋಸ್ಕರ ಈ ತನಿಖೆ ನಡಿಬೇಕು. ಈ ಸಿಬಿಐ ತನಿಖೆಯಿಂದ ಮಾತ್ರ ಇದೆಲ್ಲ ಸಾಧ್ಯ. ಡಿಕೆ ಹತ್ತಿರ ದೇವರಾಜೇಗೌಡ ಮಾತನಾಡಿಸಿದ್ದು ನಿಜ. ಪೆನ್ ಡ್ರೈವ್ನಿಂದ 80 ಕೋಟಿ ಆಸ್ತಿಯಾಗಿದೆ. ಇನ್ನು ವಕೀಲ ದೇವರಾಜೇಗೌಡ ಆಡಿಯೋ ಬಾಂಬ್ಗೆ ಮತ್ತೆ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ನಾನು ಡಿಕೆಶಿಗೆ ದೇವರಾಜೇಗೌಡಗೆ ಫೋನ್ ಮಾಡಿಸಿಕೊಟ್ಟಿದ್ದು ನಿಜ. ದೇವರಾಜೇಗೌಡಗೆ ಕ್ಯಾಬಿನೆಟ್ ದರ್ಜೆಯ ಆಮಿಷ ನೀಡಿಲ್ಲ. ಆತ ಗ್ರಾಮ ಪಂಚಾಯಿತಿ ಸದಸ್ಯ ಆಗೋದಕ್ಕೂ ಲಾಯಕ್ಕಿಲ್ಲ ಎಂದಿದ್ದಾರೆ. ಪೆನ್ ಡ್ರೈವ್ ಹೆಸರು ಹೇಳ್ಕೊಂಡು ದೇವರಾಜೇಗೌಡ ಹಣ ಮಾಡಿದ್ದಾನೆ, 80 ಕೋಟಿ ತನಕ ಆಸ್ತಿ ಮಾಡಿಕೊಂಡಿದ್ದಾನೆ. 2 ತಿಂಗಳ ಕಾಲ್ ಲಿಸ್ಟ್ ತೆಗೆಸಿದರೆ ಎಲ್ಲ ಸತ್ಯ ಹೊರಬರಲಿದೆ ಅಂದಿದ್ದಾರೆ. ವಿಶ್ವಾಸದ ಮೇಲೆ, ಅವರ ರಿಕ್ವೆಸ್ಟ್ ಮೇಲೆ ನಾನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಸ್ಲಿಕ್ಕೆ ಫೋನ್ ಮೂಲಕ ಪ್ರಯತ್ನ ಮಾಡಿದ್ದಕ್ಕೆ ಅವರು ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದ್ದು ಅಪರಾಧ. ಏನು ದೇವರಾಜೇಗೌಡ ಆಡಿಯೋ ಕೇಳಿ ಶಿವರಾಮೇಗೌಡರು ನನಗೆ ಯಾರು ಫೋನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಆ ತುಣುಕ್ ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಿ. ಆಮೇಲೆ ನಾನು ಅವ್ನು ಭೇಟಿ ಮಾಡಿದ್ಮೇಲೆ ಅವ್ನ ನಡವಳಿಕೆ ನೋಡಿ ಹೇಳ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಕ್ಕೂ ನಾಲಾಯಕು ಅವನ ಆಕ್ಟಿವಿಟಿ. ಆಮೇಲೆ ಆತನ ಹತ್ರ ಸುಮಾರು 1/2 ಡಜನ್ಗೂ ಹೆಚ್ಚು ಫೋನ್ ನಂಬರ್ಗಳಿದ್ದಾವೆ. ಇವೆಲ್ಲವನ್ನೂ ಸಹಿತ 3 ತಿಂಗಳಿಂದ ಅವನು ಯಾರ್ಯಾರ ಜೊತೆ ಸಂಪರ್ಕದಲ್ಲಿತ್ತು, ಅದರ ಮೇಲೆ ತನಿಖೆ ಆಗಬೇಕು. ಇದು ಹೊರಗೆ ಬರಬೇಕು ಸತ್ಯಾಂಶ. ಶ್ರೇಯಸ್ ಪಟೇಲ್ ನಿವಾಸದಲ್ಲಿ ಕಾರ್ತಿಕ್. ಹಾಸನ ರಾಜಕೀಯದಲ್ಲಿ ಮತ್ತೊಂದು ಜಟಾಪಟಿ. ಈ ಮಧ್ಯೆ ಹೊಳೆನರಸೀಪುರ ಶ್ರೇಯಸ್ ಪಟೇಲ್ ನಿವಾಸದಲ್ಲಿ ಕಾರ್ತಿಕ್, ಪುಟ್ಟರಾಜು ಹಾಗೂ ಶ್ರೇಯಸ್ ಪಟೇಲ್ ಇರುವ ಫೋಟೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆದರೆ ಕಾರ್ತಿಕ್ ನನ್ನನ್ನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಸ್ತಿ ವಿಚಾರವಾಗಿ ಭೇಟಿ ಮಾಡಿದ್ರು. ಅದನ್ನು ಹೊರತುಪಡಿಸಿ ಮತ್ತೆ ಭೇಟಿಯಾಗಿಲ್ಲ. ನನಗೆ ಪೆನ್ ಡ್ರೈವ್ ವಿಚಾರ ಗೊತ್ತಾಗಿದ್ದೇ ಕೆಲ ದಿನಗಳ ಹಿಂದೆ. ಕಾರ್ತಿಕ್ ಭೇಟಿಗೂ ಪೆನ್ ಡ್ರೈವ್ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ದೇವರಾಜೇಗೌಡ ಮಾಡಿರುವ ಆರೋಪ ಸಾಬೀತಾದರೆ ರಾಜಕೀಯದಿಂದಲೇ ನಿವೃತ್ತಿ ಆಗ್ತೀನಿ. ಈ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. 100ಕ್ಕೆ 100 ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರಲಿ, ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಹೊಳೆನರಸೀಪುರಕ್ಕೆ ಚರ್ಚೆಗೆ ಬರಲಿ. ನಾನು ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ ನಾನು ರಾಜಕೀಯವಾಗಿ ಹಿಂದೆ ಸರಿದ್ಬಿಡ್ತೀನಿ. ಈಗ ಒಬ್ಬರನ್ನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು SIT ತನಿಖೆ ನಡೀತಾ ಇದೆ, ಅದನ್ನ ದಿಕ್ತಪ್ಪಿಸುವಂತ ಕೆಲಸ ದೇವರಾಜೇಗೌಡ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ತನಿಖೆಯನ್ನು ವಿಶೇಷ ತನಿಖಾ ತಂಡ ಚುರುಕುಗೊಳಿಸಿದೆ. ಇನ್ನೊಂದೆಡೆ ವಿಡಿಯೋ, ಫೋಟೋಗಳ ರಿಲೀಸ್ ಹಿಂದೆ ಇರುವ ಹಲವು ಪ್ರಭಾವಿಗಳ ಕೈವಾಡ ಇದೆ ಎಂಬೆಲ್ಲ ವಿಷಯಗಳು ಬಹಿರಂಗಗೊಳ್ತಾ ಇವೆ. ಆದರೆ ನ್ಯಾಯಸಮ್ಮತವಾದ ತನಿಖೆಯ ನಂತರವೇ ಸತ್ಯಾಂಶ ಹೊರಬೀಳಲಿದೆ. ಪಬ್ಲಿಕ್ ಟಿವಿ, ಹಾಸನ ಮತ್ತು ಮಂಡ್ಯ.